ಸರ್ ಇದು ಸ್ವರಾಜ್ ಕೋಡ್ ಅಂತ ಹೇಳಿ ಸ್ವರಾಜ್ ಅವ್ರದ್ದು. ಇದು 12 HP 1 ಸಿಲಿಂಡರ್ ಗಾಡಿ ಬರ್ತದೆ. ಇದು ವೆಜಿಟೇಬಲ್ ಆಗಲಿ, ಅಡಿಕೆಯಲ್ಲಿ, ತೆಂಗು, ದ್ರಾಕ್ಷಿ ತೋಟದಲ್ಲಿ ಯೂಸ್ ಮಾಡಬಹುದು. ಇದ್ರದ್ದು ಬಂದ್ಬಿಟ್ಟು 3 ಅಡಿ ಬರ್ತದೆ. ನಿಮ್ಗೆ ಬೇಕಂದ್ರೆ ನಾವು ಸ್ಟೇರಿಂಗ್ ಕೊಡ್ತೀವಿ, ಇದ್ರೊಳಗೆ ಹ್ಯಾಂಡ್ಲು ಬರ್ತದೆ. ಇದ್ರ ಜೊತೆ ಒಂದು ರೂಟೋವೇಟರ್ ಬರ್ತದೆ. ಸೊ ಟೈರ್ ಸೇವ್ ಮಾಡಿ ಹೈಟು ಮಾಡ್ಕೋಬಹುದು. ಇದ್ರೊಳಗೆ IGC ಇದೆ, ಕಲ್ಟಿವೇಟರ್ ಇದೆ, ಪ್ಲಸ್ ಸ್ಲಾಶರ್ ಯೂಸ್ ಮಾಡ್ತಾ ಇದ್ದೇವೆ. ಇದು ಪೆಟ್ರೋಲ್ ಇಂಜನ್ ಆದ್ರಿಂದ ಪವರ್ ನಿಮಗೆ ಜಾಸ್ತಿ ಇರ್ತದೆ. ಟ್ರ್ಯಾಕ್ಟರ್ಗಿಂತ ಈಸಿಯಾಗಿ ಡ್ರೈವ್ ಮಾಡಬಹುದು. ಲೇಡೀಸ್ ಹೊಡಿಬಹುದು, ಜೆಂಟ್ಸ್ ಹೊಡಿಬಹುದು. ಇದರಲ್ಲಿ ಹೈ, ಲೋ ಅಂಡ್ ರಿವರ್ಸ್ ಇರ್ತದೆ. ಹೈಯಲ್ಲಿ 3 ಗೇರ್ ಬರ್ತದೆ, ರಿವರ್ಸ್ ಅಲ್ಲಿ 3 ಗೇರ್ ಬರ್ತದೆ, ಪ್ಲಸ್ ಲೋದಲ್ಲಿ 3 ಗೇರ್ ಬರ್ತದೆ. ಟೋಟಲ್ 9 ಗೇರ್ ಬರ್ತದೆ. ಇದರಿಂದ ಪ್ರಯಾಣ ಆಗ್ರೋ ಇಂಡಸ್ಟ್ರಿ ಶಿವಮೊಗ್ಗದಲ್ಲಿ ಅವೈಲೇಬಲ್ ಐತೆ. ಇದ್ರದ್ದು ಗೌರ್ಮೆಂಟ್ ಇಂದ ಸಬ್ಸಿಡಿನೂ ಇದೆ. ಇದು ನಿಮಗೆ ಲೈಟ್ ವೇಟ್ ಬರ್ತದೆ, 4.50 ಬರ್ತದೆ, ಅಂದ್ರೆ 450 kg ಬರ್ತದೆ. ಸಣ್ಣ ರೈತರು ಇರ್ತಾರೆ, 1 ಎಕರೆ 2 ಎಕರೆ ಅಂತವ್ರಿಗೆ ಟ್ರ್ಯಾಕ್ಟರ್ ತಗೋಕ್ ಆಗ್ತಿರಂಗಿಲ್ಲ. ಪವರ್ ಟಿಲ್ಲರ್ ಯೂಸ್ ಮಾಡ್ತಾರೆ. ಪವರ್ ಟಿಲ್ಲರ್ ಯೂಸ್ ಮಾಡಿದ್ರೆ ಅವ್ರ ಪವರ್ ಟಿಲ್ಲರ್ ಹಿಡ್ಕೊಂಡು ಅದ್ರಿಂದ ಅಡ್ಡಾಡ್ಬೇಕು. ಇದಾದ್ರೆ ಕುತ್ಕೊಂಡು ಆರಾಮಾಗಿ ಟ್ರ್ಯಾಕ್ಟರ್ ಗತೆನೆ ಹೊಡೆದು ಟ್ರ್ಯಾಕ್ಟರ್ ಫೀಲಿಂಗ್ ಬರ್ತದೆ. ಬಟ್ ನಮ್ಮ ಸ್ವರಾಜಲ್ಲಿ ಇದು ಬಂದು ಒಂದು 3 ವರ್ಷ ಆಯ್ತು. ನಾವು ಆಲ್ಮೋಸ್ಟ್ ಒಂದು 2500 ಮಷಿನ್ ಸೇಲ್ ಮಾಡಿದ್ದೇವೆ. ಆಲ್ಮೋಸ್ಟ್ ಎಲ್ಲ ನಮ್ಮ ರೈತರೆಲ್ಲರೂ ಈಗ ಕಬ್ಬಿನಲ್ಲಿ ಟ್ರ್ಯಾಕ್ಟರ್ ಹೋಗಂಗಿಲ್ಲ. 3 ಅಡಿ ಸಾಲಲ್ಲಿ ಇದು ನಮ್ಮ ಪವರ್ ಇದೇನಿದೆ ಸ್ವರಾಜ್ ಮಷಿನ್ ಹೋಗ್ತದೆ. ಇದ್ರ ಜೊತೆ ನಾವು ಒಂದು ರೂಟೋವೇಟರ್ ಕೊಡ್ತಾ ಇದ್ದೇವೆ. ಮಷಿನ್ ವಿತ್ ರೂಟೋವೇಟರ್ ಬರ್ತದೆ. ಫಸ್ಟ್ ಬಂದ್ಬಿಟ್ಟು ಇದು 20 ಅವರ್ಸ್ಗೆ ಸರ್ವಿಸ್ ಬರ್ತದೆ. ಸೆಕೆಂಡ್ ಸರ್ವಿಸ್ ಇದು 200 ಅವರ್ಸ್. ಆಮೇಲೆ ಥರ್ಡ್ ಚೆಕಪ್ ಬರ್ತದೆ. 300 ಅವರ್ಸ್ಗೆ ಬಂದು ಚೆಕಪ್ ಮಾಡ್ತಾರೆ. 1 ಇಯರ್ ವಾರಂಟಿ ಇರ್ತದೆ. ರಿಮೋಟ್ ಅಲ್ಲಿ ಆಪರೇಟ್ ಮಾಡೋದು, ಫಾರ್ವರ್ಡ್, ರಿವರ್ಸು, 0 ಟರ್ನ್, ರೈಟು. ಇದು ಮಲ್ಟಿಪರ್ಪಸ್ ವೆಹಿಕಲ್. ಬೇಸಿಕಲಿ ಡಿಸೈನ್ ಮಾಡಿರೋದು ಪ್ಲಾಂಟೇಶನ್ ಕ್ರಾಪ್ಸ್ಗೆ, ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ ಅಂತಾನೆ ಮಾಡಿರೋದು. ಇದು ಮಲ್ಟಿಪರ್ಪಸ್ ಅಂದ್ರೆ ಇದು ಲೋಡ್ ಕ್ಯಾರಿಂಗ್ ಮಾಡುತ್ತೆ, ಕಳೆ ಹೊಡೆಯುತ್ತೆ. ಮೂವರ್ ಹಿಂದ್ಗಡೆ ಇದೆ, ತೋರಿಸ್ತೀನಿ. ಇದು ಕಳೆ ಮೂವರ್ ಅಪ್ಲಿಕೇಶನ್ ಬರುತ್ತೆ, ಮತ್ತೆ ಸ್ಪ್ರೇಯಿಂಗ್, ಇವು 3 ಮಾಡುತ್ತೆ. ಇದು ಮೂವರ್. ಮತ್ತೆ ಈ ಮೂವರ್ದು ಹೈಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು. ಈ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಫುಲ್ ಹೈಟ್ ಮಾಡ್ಕೊಬಹುದು. ಮತ್ತೆ ಕಳೆ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಹೈಟ್ ವೇರಿ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಮತ್ತೆ ತುಂಬಾ ಸಿಂಪಲ್ ಆಪರೇಷನ್, ಯಾರು ಬೇಕಾದ್ರೂ ಮಾಡ್ಬೋದು. ರಿಮೋಟ್ ಅಲ್ಲಿ ವರ್ಕ್ ಆಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇದು ನಿತ್ತಲ್ಲೇ ತಿರುಗುತ್ತೆ, 0 ಟರ್ನ್ ರೇಡಿಯಸ್ ಅಂತ ಹೇಳಿ. 5 ಅಡಿ ಜಾಗ ಇಟ್ಬಿಟ್ರೆ ಗಾಡಿ ಅಲ್ಲೇ ತಿರ್ಸ್ಕೊಂಡು ತರಬಹುದು. ಮತ್ತೆ ಎಂತ ಟೆರೈನ್ ಇದ್ರು ಅಲ್ಲಿ ಹೋಗುತ್ತೆ. ಲೋಡ್ ಕೆಪಾಸಿಟಿ ಬಂದು 500 kg ಲೋಡ್ ತಗೊಂಡು ಹೋಗುತ್ತೆ. ಮತ್ತೆ 2000 kg ಫುಲ್ ಮಾಡುತ್ತೆ, ಎಳ್ಕೊಂಡು ಹೋಗೋ ಕೆಪಾಸಿಟಿ ಇದೆ. ಇದರೊಳಗೆ 2 ವೇರಿಯಂಟ್ ಬರುತ್ತೆ. 5 kW ಒಂದು, 10 kW ಒಂದು, 2 ವೆಹಿಕಲ್ ಇದೆ. ಫಾರ್ಮೆಕ್ಸ್ 500 ಮತ್ತೆ ಫಾರ್ಮೆಕ್ಸ್ 500H ಅಂತ ಹೇಳಿ 2 ಮಾಡೆಲ್ ಮಾಡಿದೀವಿ. ಇದು ದೊಡ್ಡ ಬ್ಯಾಟ್ರಿ ಮಾಡೆಲ್. ಇದು ಒಂದು ಚಾರ್ಜಿಗೆ 10 ರಿಂದ 12 ಗಂಟೆ ಯೂಸ್ ಮಾಡಬಹುದು. ಕಳೆ ಹೊಡೆಯೋದು 6 ಗಂಟೆ ಯೂಸ್ ಮಾಡಬಹುದು. ಸೊ ಎವ್ರಿ 1.5 ಇಂದ 2 ಗಂಟೆಗೆ 1 ಎಕರೆ ಕಳೆ ಹೊಡಿಬಹುದು. 1 ಎಕರೆ ಕಳೆ ಹೊಡೆಯೋಕ್ಕೆ 30 ರೂಪಾಯಿಗಿಂತ ಕಮ್ಮಿ ಚಾರ್ಜ್ ಸಾಕಾಗುತ್ತೆ. ಇದು ರಿಮೋಟ್ ಕಂಟ್ರೋಲ್ಡ್ ಆಗಿರೋದ್ರಿಂದ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ರಿಮೋಟ್ನು ಅಷ್ಟೇ, ಒಂದ್ಸಲಿ ಚಾರ್ಜ್ ಮಾಡಿದ್ರೆ 2 ದಿನ ಯೂಸ್ ಮಾಡಬಹುದು. ಇವನ್ ಸಬ್ಸಿಡಿ ಸಹ ಅಪ್ರೂವ್ ಆಗಿದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ. ಕಂಪ್ಲೀಟ್ಲಿ ಇಂಡಿಯಾದಲ್ಲೇ ಡಿಸೈನ್ ಆಗಿರೋದು. ನಮ್ದು ಆಥರೈಸ್ ಡಿಸ್ಟ್ರಿಬ್ಯೂಟರ್ ಡೀಲರ್ ಬಂದು ಕಿಳಂಬಿ ಅಗ್ರಿ ಟೂಲ್ಸ್ ಅಂತ ಹೇಳಿ ಶಿವಮೊಗ್ಗದ್ದು, ಅವರೇ ಕಂಪ್ಲೀಟ್ ಸೇಲ್ಸ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸರ್, ಇದು ನಿಮಗೆ ಬೇಸಿಕಲಿ ತೋಟದಲ್ಲಿ ಓಡಿಸಕ್ಕೆ ಅಂತ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಎಲ್ಲಾ ತರ ಟ್ರೈನ್ಸ್ ಅಲ್ಲೂ ಮೂವ್ ಆಗಕ್ಕೆ ಅಂತ ಸಸ್ಪೆನ್ಷನ್ಸ್ ಎಲ್ಲ ನೋಡಬಹುದು ನೀವು. ನಿಮಗೆ ಬೇಸಿಕಲಿ ಏನಂದ್ರೆ ಈಗ 3 ರಿಂದ 4 ಎಕರೆ ತೋಟ ಇರೋರಿಗೆ ಟ್ರ್ಯಾಕ್ಟರ್ ಮತ್ತೆ ಟಿಲ್ಲರ್ ತಗೊಂಡು ಕೆಲಸ ಮಾಡಕ್ಕಾಗಲ್ಲ. ಅವರಿಗೆ ಒಂದು ಸಣ್ಣ ಗಾಡಿ ತಗೊಂಡು ತೋಟದಲ್ಲಿ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ಬರಂಗಿರಬೇಕು ಅನ್ನೋ ನಮ್ಮ ಕಾನ್ಸೆಪ್ಟ್. ಹಾಗಾಗಿ ನಾವು ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಇದರಲ್ಲಿ ಏನಂತಂದ್ರೆ ನೀವು ಒಂದು ವೆಹಿಕಲ್ ಬರುತ್ತೆ, ಹಿಂದ್ಗಡೆ ಟ್ರಾಲಿ ಅಟ್ಯಾಚ್ಮೆಂಟ್ ಬರುತ್ತೆ. 500 ರಿಂದ 800 kg ವರೆಗೂ ಲೋಡಿಂಗ್ ತಗೊಂಡು ಹೋಗಬಹುದು. ಮತ್ತೆ ಇದಕ್ಕೆ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಮಾಡ್ತೀವಿ. ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಬರುತ್ತೆ, ನಮ್ಮ ವೆಹಿಕಲ್ ಗೆ ಅಟ್ಯಾಚ್ ಆಗುತ್ತೆ. ಟ್ರಾಲಿ ಡಿಟ್ಯಾಚ್ ಮಾಡಿ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಮಾಡ್ಕೋಬಹುದು. ನಾವು ಗಾಡಿ, ಟ್ರಾಲಿ, ವೀಡ್ ಕಟರ್ ಅಷ್ಟು ಸೇರಿಸಿ 2,90,000 ಕೊಡ್ತಾ ಇದೀವಿ. ಮತ್ತೆ ನಿಮಗೆ ನೀವೇ ಸಬ್ಸಿಡಿ ಕ್ಲೈಮ್ ಮಾಡ್ಕೊಂಡ್ರೆ ಇನ್ನೊಂದು 30,000 ಕಮ್ಮಿ ಬೀಳುತ್ತೆ ನಿಮಗೆ. TVS ಅಪಾಚೆ ಅಂತ ಬೈಕ್ ಬರುತ್ತಲ್ಲ, ಅದು ಬ್ರ್ಯಾಂಡ್ ನ್ಯೂ ಇಂಜಿನ್ ಜೊತೆಗೆ ಬರುತ್ತೆ. ಹಂಗಾಗಿ ಸರ್ವಿಸ್ ಮೇಂಟೆನೆನ್ಸ್ ಎಲ್ಲ ಏನು ಕಷ್ಟ ಇರಲ್ಲ. ಮನೆ ಹತ್ರ ಮೆಕ್ಯಾನಿಕ್ ಯಾರಾದ್ರೂ ಸರ್ವಿಸ್ ಮಾಡ್ಕೊಡ್ತಾರೆ. ಅಡಿಕೆಗೆ ಬಂಗಾರದ ಬೆಲೆ ಬಂದಿದೆ. ಬಂಗಾರ ಅಂದ್ರೆ ಇದೆ. ನಾವು ಮಾರ್ಕೆಟಿಂಗ್ ಹಾಕೋದಾಗ ರಾಶಿ, ಆಪಿ, ಚಾಲಿ ಅಂತ, ಸೊ ಇಲ್ಲೆಲ್ಲ ಅದೇ ತರ ವೆರೈಟಿ ಇದೆ. ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ನಾವು ತುಂಬಾ ಎಳೆ ಕಾಯಿಗಳನ್ನ ಹಾರ್ವೆಸ್ಟ್ ಮಾಡಿದಾಗ ನಮಗೆ ಹಸ ಆಗಿರ್ಬೋದು ಅಥವಾ ಆಪೆ ಆಗಿರೋ ಸಿಗುತ್ತೆ. ಮಧ್ಯಮ ಅಂತಂದ್ರೆ ಕರೆಕ್ಟ್ ಬಲ್ತಿರ್ತಕ್ಕಂಥ ಕಾಯಿ ಸಿಕ್ಕಾಗ ನಮಗೆ ಬೆಟ್ಟೆ ಆಗಿರ್ಬೋದು, ಮತ್ತೆ ರಾಶಿ ಆಗಿರೋ ಸಿಗುತ್ತೆ. ಅಡಿಕೆಗೆ ಬಂಗಾರದ ಬೆಲೆ ಬಂದಿದೆ. ಬಂಗಾರ ಅಂದ್ರೆ ಇದೆ. ಸರ್ಕು ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ನಾವು ಆಡು ಭಾಷೆ ಹೇಳ್ತೀವಿ. ಈ ಹಸ ಅನ್ನೋದಕ್ಕಿಂತ ನಾವು ಸರ್ಕು ಅಂತ ಹೇಳೋದ್ರಿಂದ ಈ ಎಳೆ ಕಾಯಿಗಳು ಅಂದ್ರೆ 70% ಬಲ್ತಿರ್ತಕ್ಕಂಥ ಕಾಯಿ, ಇನ್ನ 30% ಎಳೆದಿರುತ್ತೆ. ಅಂತ ಕಾಯಿ ತಗೊಂಡ್ಬಿಟ್ಟು ನಾವು ಅರ್ಧ ಕಟ್ ಮಾಡಿ ಅದನ್ನ ನಾವು ಬೇಯಿಸೋದು. ನಮಗೆ ಹಸ ಆಗಿರ್ಬೋದು, ಸರ್ಕು ಸಿಗುತ್ತೆ. ಇದನ್ನ ಕಟ್ ಮಾಡಿದಂಗೆ ಪೂರ್ತಿ ಬೇಯಿಸಿದಾಗ ನಮಗೆ ಈ ಆಪಿ ಅಂತ ಏನ್ ಹೇಳ್ತೀವಲ್ಲ, ಆಪಿ ಸಿಗುತ್ತೆ. ಈ ನಂತರದಲ್ಲಿ ಸಂಪೂರ್ಣ ಬಲ್ತಿರ್ತಕ್ಕಂಥ ಕಾಯಲ್ಲಿ ನಾವು ಅದನ್ನ ಅರ್ಧ ಹೋಲ್ಡ್ ಮಾಡಿ ಬೇಯಿಸಿದಾಗ ನಮಗೆ ಸಿಗೋದು ಬೆಟ್ಟೆ. ಹೆಚ್ಚು ಪ್ರಮುಖವಾಗಿ 80% ರೈತರು ಏನ್ ಮಾಡ್ತಿರಪ್ಪ ಅಂದ್ರೆ ರಾಶಿನೇ ಮಾಡ್ತಿರೋದು. ಕಟ್ ಮಾಡೋದಾಗಿರ್ಬೋದು ಅಥವಾ ಮ್ಯಾನ್ಯುವಲ್ ಲೇಬರ್ಗಳು ಸಿಗದೇ ಇರೋ ಕಾರಣದಿಂದ ಹೆಚ್ಚಾಗಿ ರಾಶಿನೇ ಮಾಡ್ತಿರ್ತಾರೆ ರೈತರು. 2ನೇ ಕೊಯ್ಲು ಆಗ್ಬಿಟ್ಟು ನಂತರದಲ್ಲಿ ಮೂರನೇ ಕೊಯ್ಲಿಗೆ ಮಧ್ಯ 35 ರಿಂದ 40 ದಿವಸ ಅಂತರದಲ್ಲಿ ನಾವು ಕಟಾವು ಮಾಡಿದಾಗ ನಮಗೆ ರಾಶಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. 40 ದಿವಸ ಮೇಲ್ಪಟ್ಟು ಅದ್ರಲ್ಲಿ 50 ದಿವಸ ದಾಡ್ತು ಅಂದ್ರೆ ನಮಗೆ ಹೆಚ್ಚಾಗಿ ನಮಗೆ ಬಲ್ತಿರ್ತಕ್ಕಂಥ ಕಾಯಿಗಳು, ಅಡಿಕೆ ಕಾಯಿ ಏನು ಒಳ್ಳೆ ತಿಳಿದಿರುತ್ತಲ್ಲ, ಅದು ಬಿಡದಂಗೆ ಸಿಪ್ಪಲ್ಲಿ ಕಂಡ್ಕೊಂಡಾಗ ನಮಗೆ ಸೆಕೆಂಡ್ಸ್ ಅಡಿಕೆ ಅಂತ ಏನು ಇತ್ತೀಚೆಗೆ ಬಹಳ ಬಂದಿದೆ ಅಲ್ಲ, ಈ ಗೊರಬಲಿ ಸಿಗುತ್ತೆ. ಇನ್ನು ಕರಾವಳಿ ಪ್ರದೇಶದಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಡಿಕೆ ಕಟಾವು ಮಾಡೋಕ್ಕಾಗಲ್ಲ, ಹೆಚ್ಚು ಮಳೆ ಇರೋದ್ರಿಂದ. ಮತ್ತೆ ಮಲೆನಾಡು ಪ್ರದೇಶದಲ್ಲಿ ಅಡಿಕೆ ಕಟಾವು ಮಾಡಕ್ಕೆ ಆಗದ ಸಮಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಹಾಗೆ ಒಣಗ್ತಾರೆ ಅಡಿಕೆನ ಕೊಯ್ದ್ಬಿಟ್ಟು. ಬಿಳಿ ಗೋಟು ಅಥವಾ ಬಿಳಿ ಚಾಲಿ ಅಂತ ಏನ್ಬಿಟ್ಟು ಹೇಳ್ತೀವಲ್ಲ, ಇದು ನಮಗೆ ಸಿಗುತ್ತೆ. ಇದನ್ನ ಹೆಚ್ಚು ಕರಾವಳಿ ಮತ್ತು ಮಲೆನಾಡು ಪ್ರದೇಶ ಮಾಡ್ತಾರೆ. ಇದು ನಮಗೆ ಚಾಲಿಯಾಗಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಯಾವ ತರ ಆಗುತ್ತೆ ಅಡಿಕೆ ಬೆಲೆ ಅಂತ ಹೇಳಕ್ಕಾಗಲ್ಲ. ಅದರಿಂದ ರೈತರು ಸುಸ್ಥಿರ ಆದಾಯಕ್ಕೋಸ್ಕರ ತಮ್ಮ ಅಡಿಕೆ ತೋಟದಲ್ಲಿ ಅಂದ್ರೆ 9x9 ತೋಟ ಏನ್ ಮಾಡಿರ್ತಾರೆ, ಗಾಯ ಕಟ್ಟಿರ್ತಾರಲ್ಲ, ಅಂತ ಕಡೆಯಲ್ಲಿ 10 ವರ್ಷ ಮೇಲ್ಪಟ್ಟ ಗಿಡಗಳಲ್ಲಿ ಕಾಳ್ಮೆಣ್ಸ್ ಅನ್ನ ಗಿಡದಿಂದ 1.5 ಗ್ಯಾಪ್ ಇಟ್ಬಿಟ್ಟು ಏರು ಮಡಿ ಮಾಡಿಬಿಟ್ಟು ಹಾಕೋದ್ರಿಂದ ನಮಗೆ 2 ರಿಂದ 3 ವರ್ಷ ಆದ್ಮೇಲೆ 12 ವರ್ಷ ಅಡಿಕೆ ತೋಟ ಹಾಕಿದಂಗೆ ನಮಗೆ ಗಿಡ ಬಳ್ಳಿಯಿಂದ 1 ರಿಂದ 2 kg ಅಷ್ಟು ಒಣ ಕಾಳ್ಮೆಣ್ಸು ಸಿಗ್ತದಿರುತ್ತೆ. ನಂತರದಲ್ಲಿ ಅಲ್ಲದೆ
ತೋಟದಲ್ಲಿ ಪಟ್ಟಿಯಾಗಿ ಅಲ್ಲಲ್ಲಿ ಜಾಯಿಕಾಯಿ ಗಿಡಗಳನ್ನ ಈಗ ಇತ್ತೀಚಿನ ದಿನಗಳಲ್ಲಿ ಕೇರಳಶ್ರೀ ಅಂತ ಬಂದಿದೆ, IASR ಪುತ್ರ ಅಂತ ಬಂದಿದೆ, ಮತ್ತೆ ವಿವಿಧ ತಳಿಗಳು ಬಂದಿದ್ದಾವೆ. ಇಂಥ ಗಿಡಗಳನ್ನ ಹಾಕೋದ್ರಿಂದ ನಮಗೆ ಇದರಲ್ಲಿ 2 ಲಾಭ ಇದೆ. ಒಂದು, ನಮಗೆ ಜಾಯಿಕಾಯಿ ಮತ್ತೆ ಜಾಪದ 2 ಸಿಗುತ್ತೆ. ಅದು ನಮಗೆ ಇನ್ನೊಂದು ಅದ್ರ ಆಡೆಡ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ತೋಟದಲ್ಲಿ ಸ್ವಲ್ಪ ನಮಗೆ ತಂಪು ವಾತಾವರಣ ಸೃಷ್ಟಿ ಆಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ತಾಪಮಾನ ತುಂಬಾ ಹೆಚ್ಚಾಗ್ತಾ ಇದೆ. ಇದರಿಂದ ನಮಗೆ ಮೈಟ್ಸ್ ಆಗಿರ್ಬೋದು, ನುಸಿ ಕೀಟಗಳಾಗಿರ್ಬೋದು, ರಸಾಯನ ಕೀಟಗಳು, ಅಡಿಕೆ ಬರ್ತಕ್ಕಂಥ ಕೀಟಗಳೆಲ್ಲ ಕಡಿಮೆ ಆಗುತ್ತೆ. ಜನರಲ್ಲಿ ನಮಗೆ ಏನು ಇಂಟರ್ಕ್ರಾಪ್ ಮಾಡದೇ ಇದ್ದಾಗ ನಮಗೆ 40 ಡಿಗ್ರಿ ಸೆಲ್ಸಿಯಸ್ ಇರೋದು ಇಂಟರ್ಕ್ರಾಪ್ ಮಾಡಿ ಬಾಳೆ ಹಾಕೋದ್ರಿಂದ ನಮಗೆಲ್ಲ 30 ಡಿಗ್ರಿ ಇತ್ತು ಅಂದ್ರೂ ಕೂಡ ಇಂಟು ಡಬಲ್ ಆಗುತ್ತೆ. ಯಾಕೆ ಅಂದ್ರೆ ಎವ್ರಿ ಟೈಮ್ ನಾವು ಸೋಲೋ ಕ್ರಾಪ್ ಮಾಡ್ಬಿಟ್ಟು ಒಂದು ಏಕ ಬೆಳೆ ಪದ್ಧತಿ ಮಾಡ್ಬಿಟ್ಟು ಬೆಳಿತೀವಿ, ಅದೇ ತಗೋತೀವಿ ಅನ್ನೋದಲ್ಲ. ನಾವು ಈ ತರ ಮಾಡ್ಕೊಂಡ್ವಿ ಅಂದ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ, ಜೊತೆಗೆ ಆರ್ಥಿಕತೆ ದುಪ್ಪಟ್ಟಾಗುತ್ತೆ. 9x9 ದಾಯದಲ್ಲಿ ನೀವು ಅಡಿಕೆ ಹಾಕಿದ್ರೆ ಅಂದ್ರೆ ನಿಮಗೆ ತೋಟದಲ್ಲಿ ಒಂದು 100 ಬಾಳೆ ಗಡ್ಡೆ ಇದ್ರೂ ಸಾಕು ನಿಮಗೆ. ಅದು ನಿಮಗೆ ಸುಸ್ಥಿರವಾಗಿ ತಿಂಗಳ ಆದಾಯ ಬರ್ತಾ ಇರುತ್ತೆ. ಜೊತೆಗೆ ತೋಟದ ತಾಪಮಾನ ಕಡಿಮೆ ಇರುತ್ತೆ, ಅದು ನಿಮಗೆ ಖರ್ಚನ್ನು ಕಡಿಮೆ ಮಾಡುತ್ತೆ. ಬಾಳೆ ನಾರಿನ ನಾವು ಫೈಲ್ ಮಾಡ್ತೀವಿ, ಪೂಜಾ ಮ್ಯಾಟ್ಸ್ ಮಾಡ್ತೀವಿ, ಬ್ಯಾಗ್ಸು, ಹ್ಯಾಂಡ್ ಬ್ಯಾಗು, ಪರ್ಸು, ಟ್ರೇ ಮಾಡ್ತೀವಿ, ಸ್ಮಾಲ್ ಬಾಕ್ಸಸ್ ಮಾಡ್ತೀವಿ, ಬ್ಯಾಂಗಲ್ ಬಾಕ್ಸು, ಪೆನ್ ಸ್ಟ್ಯಾಂಡು. ನಮಸ್ತೆ, ನನ್ನ ಹೆಸರು ವರ್ಷ ಅಂತ. ನಾನು ಚಾಮರಾಜನಗರದಿಂದ ಬಂದಿದ್ದೀನಿ. ಕಸದಿಂದ ರಸ. ಎಲ್ಲರೂ ಬಾಳೆ ಬೆಳಿತಾರೆ, ಬೆಳೆದ ಮೇಲೆ ಅದು ಬಾಳೆ ಕಟಾವ್ ಆದ್ಮೇಲೆ ಆ ಸ್ಟೆಮ್ ಏನಿದೆ ಅದು ವೇಸ್ಟ್. ಆ ಸ್ಟೆಮ್ ನ ತಗೊಂಡು ನಾವು ಒಂದಷ್ಟು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತ ಮಾಡ್ತೀವಿ. ಆ ಸ್ಟೆಮ್ ಅಲ್ಲಿ ಔಟರ್ ಬಾರ್ಕ್ ಅಲ್ಲಿ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಅದರಿಂದ ಹ್ಯಾಂಡಿಕ್ರಾಫ್ಟ್ ಮಾಡ್ತೀವಿ. 30 ಟೈಪ್ಸ್ ಆಫ್ ಹ್ಯಾಂಡಿಕ್ರಾಫ್ಟ್ ಕಸ್ಟಮೈಸ್ಡ್. ಇವಾಗ ಪ್ಲಾಸ್ಟಿಕ್ ರಿಪ್ಲೇಸ್ಮೆಂಟ್ ಎಲ್ಲೆಲ್ಲಿ ಮಾಡಬಹುದು ಅಂತ ಕಡೆ ಎಲ್ಲ ಇದನ್ನ ರಿಪ್ಲೇಸ್ ಮಾಡ್ತಾ ಇದೀವಿ. ಈಗ ಚಾಪೆ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಟ್ರೇಗಳು, ಪರ್ಸು, ಬಾಕ್ಸಸ್ಸು, ಈಗ ಮಕ್ಕಳಿಗೆ ದೇಸಿ ಗೇಮ್ ಬೋರ್ಡು, ಪೆನ್ ಸ್ಟ್ಯಾಂಡು, ಬ್ಯಾಂಗಲ್ ಬಾಕ್ಸು, ಸ್ಮಾಲ್ ಬಾಕ್ಸು, ಮತ್ತೆ ಟೇಬಲ್ ರನ್ನರ್ಸು, ಫ್ರಿಜ್, ಹಂಗೆ ಹಲವಾರು ರೀತಿಯಾಗಿ ನಾವು ಕಸ್ಟಮೈಸ್ ಮಾಡಿ ಮಾಡ್ತೀವಿ. ಈ ಬಾಳೆ ದಿಂಡಿನ ಒಳಗಡೆ ಇರುತ್ತಲ್ಲ, ಅದು ಬಂದು ಎಡಿಬಲ್ ಪಾರ್ಟ್. ಸೊ ಅದನ್ನು ಸಹ ನಾವೇನ್ ಮಾಡ್ತೀವಿ, ಹಪ್ಪಳ ಮಾಡ್ತೀವಿ. ಅದರಲ್ಲಿ ಬಾಳೆದಿನ ಹಪ್ಪಳ, ಉಪ್ಪಿನಕಾಯಿ, ಚಟ್ನಿ ಪೌಡರ್, ತೊಕ್ಕು. ಸೊ ಅದನ್ನು ವೇಸ್ಟ್ ಮಾಡೋದಿಲ್ಲ. ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ನಮ್ಗೆ 2 ವೇಸ್ಟ್ ಸಿಗುತ್ತೆ. ಒಂದು ಸಾಲಿಡ್ ವೇಸ್ಟ್, ಒಂದು ಲಿಕ್ವಿಡ್ ವೇಸ್ಟ್. ಸಾಲಿಡ್ ವೇಸ್ಟ್ ಏನಿದೆ ಅದನ್ನ ನಾನು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತೀನಿ. ಲಿಕ್ವಿಡ್ ವೇಸ್ಟ್ ಆರ್ಗಾನಿಕ್ ಸೋರ್ಸ್ ಆಫ್ ಪೊಟ್ಯಾಶ್. ಸೊ ಅದನ್ನ ನಾವು ಗಿಡಗಳಿಗೆ ಯೂಸ್ ಮಾಡ್ತೀವಿ. ಸೊ ಏನಂದ್ರೆ ಒಂದೇ ಸಲ ಕಸವಾಗಿ ಎಸೆಯೋ ಬದಲು ಅದನ್ನ ತಗೊಂಡು ಒಂದಷ್ಟು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡಿ ಮತ್ತೆ ಅದನ್ನ ಭೂಮಿಗೆ ಹಾಕ್ತೀವಿ. ಔಟ್ಕಮ್ ಏನಿದೆ ಅದು ಫಾರ್ಮರ್ ಫ್ರೆಂಡ್ಲಿ, ಎಕೋ ಫ್ರೆಂಡ್ಲಿ, ಲೈವ್ಲಿಹುಡ್ ಕ್ರಿಯೇಟ್ ಮಾಡ್ತೀವಿ. ಸ್ಪೆಷಲಿ ಫಾರ್ ರೂರಲ್ ವುಮೆನ್ಸ್. ಇವಾಗ ನಮ್ಮಲ್ಲಿ 10 ಜನ ಲೇಡೀಸ್ ವರ್ಕ್ ಮಾಡ್ತಿದ್ದಾರೆ. ನಾವು ಫಾರ್ಮರ್ಸ್ ಇಂದ ಇದನ್ನ ದುಡ್ಡು ಕೊಟ್ಟು ತಗೊಳ್ತೀನಿ ಸ್ಟೆಮ್ ನಾನು. ಅವಾಗ ಅವ್ರಿಗೆ ಎಕ್ಸ್ಟ್ರಾ ಅಡಿಷನಲ್ ಇನ್ಕಮ್ ಆಗುತ್ತೆ. ಇದು ನಮ್ಮ ಗುಜರಾತ್ನ ಜಾಫ್ರಾಬಾದಿ ತಳಿ ಅಂತ. ಗುಜರಾತಿನ ಗಿರ್ ಅರಣ್ಯ ಪ್ರದೇಶ ಮತ್ತು ಪೋರ್ಬಂದರ್ ಭಾಗದಲ್ಲಿ ಸಿಗುತ್ತೆ. ಅದು ಸೌತ್ ಆಫ್ರಿಕಾದಲ್ಲೂ ಸಿಗುತ್ತೆ. ಇದು ಬಂದು ಗಿರ್ ಫಾರೆಸ್ಟ್ ಅಲ್ಲಿ ಸಿಂಹಗಳ ಜೊತೆ ಓಡಾಡಿ ಜೀವನ ಉಳಿಸ್ಕೊಂಡಿರುವಂತ ತಳಿ ಜಾಫ್ರಾಬಾದಿ ಅಂತ. ನೀವು ಗುಂಪಲ್ಲಿದ್ದಾಗ ಸಿಂಹ ಕೂಡ ಹತ್ರ ಕೂಡ ಬರಲ್ಲ. ವರ್ಷದಿಂದ ನಿಮಗೆ ದಿನ ಪೂರ್ತಿ ಹಾಲು ಕೊಡುತ್ತೆ. ಮುರ್ರಾ ಬಂದು ನಿಮ್ಗೆ ಕೇವಲ ಒಂದು 5 ರಿಂದ 6 ತಿಂಗಳು ಹಾಲು ಕರೆಯುತ್ತೆ. ಮತ್ತೆ ಹೋಗ್ತಾ ಹಾಲಿನ ತಗೋತೀವಿ. ಜಾಫ್ರಾಬಾದಿ ಬಂದು ನಮ್ಮ ರೈತರಿಗೆ ಬಹಳ ವದಾನ. ನಿಮ್ಗೆ ದಿನಕ್ಕೆ 25-30 ಲೀಟರ್ ಹಾಲು ಕರೆದ್ರೆ ಆರಾಮಾಗಿ ಸಾಕ್ಬೋದು. ಮತ್ತೆ ಮಾಮೂಲಿ ಎಲ್ಲ ಕಡೆನೂ ಮೇಂಟೆನೆನ್ಸ್ ಮಾಡ್ಬೋದು. ನಮ್ಮ ಎಮ್ಮೆ ಲೋಕಲ್ ಎಮ್ಮೆ ಏನು ಸಾಕ್ತೋ ಅದೇ ರೀತಿ ಸಾಕ್ಬೋದು. ಎಲ್ಲ ಪ್ರದೇಶ ಅವಾಗೂ ಕೊಂಡ್ಕೊಳುತ್ತೆ. ಬಯಲಿದ್ ಮೇಯ್ಸಾಕಿದ್ರು ಮೇಯ್ಕೊಂಬರುತ್ತೆ. ಯಾಕಂದ್ರೆ ಫಾರೆಸ್ಟಲ್ಲಿ ಗ್ರೇಜಿಂಗ್ ಮಾಡುವಂತ ತಳಿ. ನಮಗೆ ಕೆರೆ ಕಡೆ ಪಕ್ಕ ತೋಟದಲ್ಲಿ ಜಾಗ ಇದೆ ಅಂದ್ರೆ ಮೇಯಿಸ್ಬೋದು. ಅಥವಾ ಕಟ್ಟಾಗಬೇಕಾದ್ರೂ ಸಾಕ್ಬೋದು. ಎಲ್ಲ ಪ್ರದೇಶಕ್ಕೆ ಕೊಂಡ್ಕೊಳುತ್ತೆ. ಫ್ಯಾಟ್ ಬಂದು ನಿಮಗೆ ಒಂದು 6 ರಿಂದ 8 ಗಂಟೆ ಬರುತ್ತೆ. ಜಾಫ್ರಾಬಾದಿ ಎಮ್ಮೆಗಳೆಲ್ಲ ಎಷ್ಟು ಫ್ಯಾಟ್ ಇರುವಂತ ತಳಿ ಜಾಫ್ರಾಬಾದಿ. ಇದ್ರ ಮುಂದೆ ಫ್ಯಾಟು ಮುರಾನು ಬರಲ್ಲ, ಸುಟಿ ಬರಲ್ಲ, ಪಂಡ್ರಾಪುರನೂ ಬರಲ್ಲ, ಯಾವುದು ಬರಲ್ಲ. ಜಾಫ್ರಾಬಾದಿ ತಳಿ ನಮ್ಮ ಗೋಶಾಲೆನಲ್ಲಿ ಹುಟ್ಟಿರೋದು. ಇದು ಈಗ 2 ವರ್ಷ ಪ್ರಾಯ ಅಷ್ಟೇ. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಈಗ ನೋಡಿ ಬೆಂಗಳೂರಲ್ಲೇ ಹೊಂದ್ಕೊಂಡಿದೆ ಅಂದ್ರೆ ನೀವು ಯಾವ ಪ್ರದೇಶದಲ್ಲಿ ಬೇಕಾದ್ರೂ ಸಾಕ್ಬೋದು ಇದನ್ನ. ಅದರಿಂದ ನಾನು ರೈತರಿಗೆ ಸಲಹೆ ಕೊಡೋದು ಜಾಫ್ರಾಬಾದಿ ತಳಿ ಸಾಕಿ. ಅತ್ಯಧಿಕ ಹಾಲು ಇಳುವರಿ ಬರುತ್ತೆ. ರೈತರಿಗೂ ತುಂಬಾ ಅನುಕೂಲ ಆಗುತ್ತೆ. ಯಾವುದೇ ರೀತಿ ಕಾಯಿಲೆ ಬರಲ್ಲ. ಎಷ್ಟೇ ಬಿಸಿಲಿಗೂ ತಡೆಯುತ್ತೆ, ಮಳೆಗಾಲಕ್ಕೂ ಅನ್ಕೊಳುತ್ತೆ, ಚಳಿ ಎಷ್ಟಿದ್ರು ತಡೆಯುತ್ತೆ. ಎಲ್ಲ ಪ್ರದೇಶಕ್ಕೂ ಅನ್ಕೊಳೋದ್ರಿಂದ ಜಾಫ್ರಾಬಾದಿ ತಳಿ ಸಾಕಕ್ಕೆ ನಾನು ಸಲಹೆ ಕೊಡ್ತೀನಿ. ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಗೋಶಾಲೆಯಿಂದ ತರಿಸ್ಕೊಡ್ತೀವಿ. ನಿಮ್ಮ ಪಡ್ಡೆ ಬೇಕಾದ್ರೆ ಪಡ್ಡೆ ಕೊಡ್ತೀವಿ, ಹಾಲು ಕರೆಯೋದು ಬೇಕಾದ್ರೆ ಹಾಲು ಕೊಡೋದು ತರಿಸ್ಕೊಡ್ತೀವಿ. ಸರ್ ತೆಂಗಲ್ಲಿ ಎಷ್ಟು ವೆರೈಟಿ ಇದೆ ಸರ್? ತೆಂಗಲ್ ಇದು D into T ಅಂದ್ಬಿಟ್ಟು ಹೈಬ್ರಿಡ್ ವೆರೈಟಿ ಸರ್. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಟಿಪ್ ಟು ಟಲ್ ಅಂತ ಕರಿತೀವಿ. ಈಗ ಎಲ್ಲ ಲೋಕಲ್ ಎಲ್ಲ ಬರುತ್ತಲ್ಲ, ಇದು ಟಿಪ್ ಟು ಟಲ್ ವೆರೈಟೀಸ್. ಇದು ಬಂದು T into D, ಇದು ಟಾಲ್ ಇಂಟು ಡಾರ್ಪ್ ಅಂತ ಕರಿತೀವಿ ಸರ್. ಇದು ಒಂದು ವೆರೈಟಿ ಇದು ಚೆನ್ನಾಗಿರುತ್ತೆ. ಇವೆಲ್ಲ ಡ್ವಾರ್ಪ್ ವೆರೈಟಿ ಸರ್. ಇವೆಲ್ಲ ಎಳ್ನೀರು ಗಿಡಗಳು. ಇದು ಚೆನ್ನಾಗಿರುತ್ತೆ. MOD ಅಂತ ಹೇಳ್ತೀವಿ. ಇದರಲ್ಲಿ ಡಿಫ್ರೆಂಟ್ ಹೆಸರುಗಳು ಬೇರೆ ಇದೆ. ಇದೊಂದು COD ಅಂತ ಕರಿತೀವಿ. ಚೌಗಾಟ್ ಆರೆಂಜ್ ಡಾರ್ಪ್ ಅಂತೀವಿ, ಚೌಗಾಟ್ ಗ್ರೀನ್ ಡಾರ್ಪ್ ಅಂತ ಕರಿತೀವಿ. ಈ ತರ ಡಾರ್ಪ್ ಅಲ್ಲಿ 4 ತರ ವೆರೈಟೀಸ್ ಇದೆ ಸರ್. 4 ಹೆಸರು ಇದೆ. ಒಂದು MOD, ಒಂದು MOD, ಒಂದು CGD, ಈ ತರ. ನಮ್ಮ ಕರ್ನಾಟಕದಲ್ಲಿ ಯಾವ ತಳಿ ಬೆಳೆದ್ರೆ ಬೆಸ್ಟ್ ಸರ್? ನಮ್ಮ ಕರ್ನಾಟಕದಲ್ಲಿ ಬೆಟರ್ ಅಂದ್ರೆ ಅದು ಸಾಯಿಲ್ ಪ್ರಕಾರ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸರ್. ಸಾಯಿಲ್ ನೋಡ್ಕೊಂಡು ಎಲ್ಲ ಚೆನ್ನಾಗಿ ಬರುತ್ತೆ. ಅದೇನಪ್ಪ ಅಂದ್ರೆ ಮೇಂಟೆನೆನ್ಸ್ ಚೆನ್ನಾಗಿ ಮುಖ್ಯ. ನಮ್ಗೆ ಮೇಂಟೆನೆನ್ಸ್ ಮಾಡಿದ್ರು ಚೆನ್ನಾಗಿ ಬರುತ್ತೆ ಸರ್. ಬೆಟರ್ ಅಂತಂದ್ರೆ ಟಿಪ್ ಟು ಟಲ್ ಚೆನ್ನಾಗಿ ಬರುತ್ತೆ. ಎಲ್ಲ ಭಾಗದಲ್ಲೂ ಟಿಪ್ ಟು ಟಲ್ ಚೆನ್ನಾಗಿ ಬರುತ್ತೆ. ಈಗ ಮೊದಲಿಂದ ಬಂದಿರೋ ತಳಿ ಅದು. ಈ ಟಾಲ್ ಇದೆಯಲ್ಲ, ಈ ವೆರೈಟಿ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಅದರಿಂದ ಬೆಟರ್ ಅಂತಂದ್ರೆ ಈ ವೆರೈಟಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಈಗ ಹೈಬ್ರಿಡ್ ಎಲ್ಲ ಇತ್ತೀಚೆಗೆ ಇನ್ನೂ ಹೆಚ್ಚು ಇಳುವರಿ ಬರೋಕ್ಕಲ್ಲ, ಇಳುವರಿಗೋಸ್ಕರ ಈ ವೆರೈಟಿಗಳನ್ನ ಮಾಡ್ತೀವಿ. ಬಟ್ ಇಳುವರಿ ಹೈಬ್ರಿಡ್ ಹಾಕಿದ್ರೆ ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಇವಾಗ ಟಿಪ್ ಟು ಟಾಲು 40 ವರ್ಷ 50 ವರ್ಷದವರೆಗೂ ಇಳುವರಿ ಬಿಡ್ತವೆ. ಬಟ್ ಹೈಬ್ರಿಡ್ ಅಲ್ಲಿ ಅಷ್ಟು ಬಿಡಲ್ಲ ಅಂತ ಹೇಳ್ತಾರಲ್ಲ. ರೆಕಮೆಂಡೇಶನ್ 100 years ಇದೆ ಸರ್. ಚೆನ್ನಾಗಿ ಬರುತ್ತೆ ಸರ್. ಹೆಂಗೆ ನಾವು ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಬರುತ್ತೆ ಸರ್. ನಾವು ರೆಕಮೆಂಡೇಶನ್ ಮಾಡಿದ ಮೇಲೆ ಹೆಂಗ್ ಬರುತ್ತೆ ಸರ್, ಹಾಕಿದೀವಿ ಬಂದ್ಬಿಡ್ತದೆ ಕಣಪ್ಪ ಅನ್ನೋದು ಆ ಥರ ಅಲ್ಲ. ನಾವು ಯಾವ ಥರ ಮೇಂಟೈನ್ ಮಾಡಬೇಕು, ನೀರು ಕೊಡಬೇಕು, ಗೊಬ್ಬರನೂ ಕೊಡಬೇಕು, ಯಾವ ಥರ ಮೇಂಟೈನ್ ಮಾಡ್ಕೊಡೋದ್ರ ಮೇಲೆ ಡಿಪೆಂಡ್ ಬರುತ್ತೆ. ಚೆನ್ನಾಗಿ ಬರುತ್ತೆ. ಇದು ನಿಮಗೆ ಸೋಲಾರ್ ಬಂದುಬಿಟ್ಟು ಬೋರ್ವೆಲ್ಲು, ಓಪನ್ ವೆಲ್ಲು, ರಿವರು ಎಲ್ಲ ಕಡೆನೂ ನಾವು ಯೂಸ್ ಮಾಡ್ಬೋದು. 100 ಅಡಿಯಿಂದ ಹಿಡಿದು 1200 ಅಡಿ ತನಕ ಕೂಡ ಲಿಫ್ಟ್ ಮಾಡುವಂಥ ಕೆಪಾಸಿಟಿ ಇದೆ. ಅಂದರೆ 1 HP ಇಂದ ಹಿಡಿದು ಅಪ್ ಟು ನಮಗೆ 100 HP ತನಕ ಅವೈಲಬಿಲಿಟಿ ಇದೆ. ಈ ಬಯಲು ಸೀಮೆಲ್ ಇರ್ಬೋದು, ಕಾಫಿನಾಡಲ್ಲಿ ಇರ್ಬೋದು, ಅಡಿಕೆ ಸೀಮೆಲ್ ಇರ್ಬೋದು, ಎಲ್ಲ ಕಡೆನೂ ಕೂಡ ಇದನ್ನು ಬಳಕೆ ಮಾಡ್ಬೋದು. ಬೆಳಗ್ಗೆ ನಿಮಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಅಪ್ ಟು 5 ಗಂಟೆ ತನಕ ರನ್ ಆಗುತ್ತೆ. ನೀವು ಡ್ರಿಪ್ಪರ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಆಯ್ ನೀರು ಇರ್ಬೋದು, ಎಲ್ಲದಕ್ಕೂ ಕೂಡ ನೀವು ಬಳಕೆ ಮಾಡ್ಕೋಬೋದು. ಇದು 5 HP ಡೆಮೋ ಇದೆ. ಇಲ್ಲಿ 545 ಇದೆ. ಮೋನೋ ಬೈಫಿಷಿಯಲ್ ಪ್ಯಾನಲ್ 9 ಪ್ಯಾನಲ್ ಇದೆ. 9 ಪ್ಯಾನಲಿಂದ ನಿಮಗೆ 5 HP ಯಲ್ಲಿ ನೀರು ಬರ್ತಾ ಇರೋದು. ಇದು
ಇದು ನಿಮಗೆ 7 HP ಗಾದರೆ ಒಂದು ಪೆನಲ್ ಜಾಸ್ತಿ ಬರುತ್ತೆ, 10 HP ಗಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಪೆನಲ್ ಬರುತ್ತೆ. ಸೊ ಇದು ರೇಟ್ ಬಂದ್ಬಿಟ್ಟು ಸರ್ ನಿಮಗೆ ಒರಿಜಿನಲ್ ಕಾಸ್ಟ್ ಬಂದ್ಬಿಟ್ಟು 3,35,000 ನಿಮಗೆ ಪೂರ್ತಿ ಕಾಸ್ಟ್ ಇದೆ ನೀವು ಡೈರೆಕ್ಟಾಗಿ ತೊಗೊಳೋದಾದ್ರೆ. ತೋಟಗಾರಿಕೆ ಇಲಾಖೆಯಲ್ಲಾದರೆ ಇದು 1.5 ಲಕ್ಷ ಸಬ್ಸಿಡಿ ಇದೆ, ಇನ್ನು 1.85 ನೀವು ಕಟ್ಟಬೇಕಾಗುತ್ತೆ. ಇನ್ನು PM ಕುಸುಮಲ್ ಆದರೆ ನಿಮಗೆ ಅಪ್ ಟು 80% ಸಬ್ಸಿಡಿ ಇದೆ, ಅಲ್ಲಿ 56,000 ನೀವು ಕಟ್ಟಬೇಕಾಗುತ್ತೆ. ಇದು ಪೆನಲ್ ಬಂದ್ಬಿಟ್ಟು 540 ವ್ಯಾಟ್ಸಿನ ಪೆನಲ್, ಒಂದೊಂದು ಸಿಂಗಲ್ ಪೆನಲ್. ಇಲ್ಲಿ ನಿಮಗೆ 3 ಪೆನಲ್ ಕಾಣುತ್ತೆ, 5 HP 9 ಪೆನಲ್ ಬರುತ್ತೆ. ಸೊ ಈ ಪೆನಲ್ದು ನಿಮಗೆ ಪರ್ಫಾರ್ಮೆನ್ಸ್ ಕಂಪ್ನಿನೇ ನಿಮಗೆ 25 ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಕೊಡುತ್ತೆ. ಇದ್ರದ್ದು ನಿಮಗೆ ಎಫಿಷಿಯನ್ಸಿ ಡೌನ್ ಆಗೋದು ಆಫ್ಟರ್ 30 ಇಯರ್ಸ್ ಮೇಲ್ಗಡೆ ನಿಮಗೆ 12% ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಮೊದಲ 25 ವರ್ಷ ನಿಮಗೆ ಸ್ಟಾರ್ಟಿಂಗಲ್ಲಿ ಏನು ಪರ್ಫಾರ್ಮೆನ್ಸ್ ಇರುತ್ತೋ ಅದೇ ಪರ್ಫಾರ್ಮೆನ್ಸ್ 25 ಇಯರ್ಸ್ ತನಕ ಕೂಡ ಮ್ಯಾನೇಜ್ ಮಾಡ್ತಾ ಬರುತ್ತೆ. ಸೂರ್ಯನ ಬೆಳಕಿದ್ದಾಗ ಇರಿಗೇಷನ್ ಮಾಡಿದರೆ ಪ್ಲಾಂಟಿಗೆ ತುಂಬ ಅಂದರೆ CO2 ಇರ್ಬೋದು, ಆಕ್ಸಿಜನ್ ಇರ್ಬೋದು, ವಿಟಮಿನ್ ಡಿ ಕೂಡ ಸಪ್ಲೈ ಆಗುತ್ತೆ, ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ.